ಸ್ನೇಹಿತರೆ ನಮಸ್ಕಾರ. ಎಲ್ಲರಿಗೂ ಗಣೇಶ ಚತುರ್ಥಿಯ ಆರ್ಥಿಕ ಶುಭಾಶಯಗಳು. ಇಂದಿನ ಸಂಚಿಕೆಯಲ್ಲಿ ಗಣಪತಿ ಹಬ್ಬದ ಇತಿಹಾಸ ಹಾಗೂ ಗಣಪತಿ ಹಬ್ಬವು ನಮ್ಮ ದೇಶದ ಆರ್ಥಿಕ ಕ್ಷೇತ್ರಕ್ಕೆ ನೀಡುವ ಮಹತ್ವದ ಕೊಡುಗೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಬನ್ನಿ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಮೊದಲನೆಯ ಪೂಜೆ ಗಣಪತಿಗೆ ಮೀಸಲು. ವಿದ್ಯೆ, ಬುದ್ಧಿ, ಸಮೃದ್ಧಿಯನ್ನು ಪ್ರತಿನಿಧಿಸುವ ಗಣಪತಿಯನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಭಕ್ತಿಯಿಂದ ಪೂಜಿಸ್ತಾರೆ ಹಾಗೂ ಗಣೇಶ ಉತ್ಸವಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಗಣೇಶೋತ್ಸವದ ಬಗ್ಗೆ ಋಗ್ವೇದಗಳಲ್ಲಿಯೂ ಸಹ ಉಲ್ಲೇಖಗಳಿವೆ. ನಂತರ ಕರ್ನಾಟಕದ ಹೆಮ್ಮೆಯ ರಾಷ್ಟ್ರಕೂಟ ಹಾಗೂ ಶಾತವಾಹನ ಸಾಮ್ರಾಜ್ಯಗಳ ಕಾಲದಲ್ಲಿಯೂ ಸಹ ಗಣೇಶೋತ್ಸವಗಳನ್ನು ಆಚರಿಸುತ್ತಿದ್ದ ಬಗ್ಗೆ ಉಲ್ಲೇಖಗಳಿವೆ. ಆ ನಂತರ ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದಲ್ಲಿ ಗಣೇಶೋತ್ಸವಗಳು ಇನ್ನಷ್ಟು ಪ್ರಾಮುಖ್ಯತೆಯನ್ನು ಪಡೆಯಿತು. ಮೊಘಲರ ವಿರುದ್ಧ ಹಿಂದೂಗಳನ್ನು ಸಂಘಟಿಸಲು ಗಣೇಶೋತ್ಸವಗಳನ್ನು ಸಾರ್ವಜನಿಕರೆಲ್ಲರೂ ಸೇರಿ ಭಾಗವಹಿಸಿ ಆಚರಿಸುವಂತೆ ಮಾಡಲಾಯಿತು. ಶಿವಾಜಿ ಮಹಾರಾಜರ ನಂತರ ಪೇಶ್ವೆಗಳು ಗಣೇಶೋತ್ಸವವನ್ನು ಮುಂದುವರಿಸಿಕೊಂಡು ಬಂದರು. 1893 ಇಸವಿ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಹಿಂದೂಗಳನ್ನು ಒಗ್ಗೂಡಿಸಲು ಮತ್ತೆ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಸಾರ್ವಜನಿಕ ಗಣೇಶೋತ್ಸವಗಳನ್ನು ಆರಂಭಿಸಿದರು. ಹಿಂದೂಗಳು ಸಾರ್ವಜನಿಕವಾಗಿ ಸೇರಲು ಬ್ರಿಟಿಷರು ವಿಧಿಸಿದ್ದ ನಿರ್ಬಂಧಗಳೆಲ್ಲವನ್ನು ಮೀರಿ ಗಣೇಶೋತ್ಸವಗಳನ್ನು ಹಿಂದೂಗಳೆಲ್ಲರೂ ಸೇರಿ ಸಂಘಟಿತರಾಗಿ ಸಾರ್ವಜನಿಕವಾಗಿ ಆಚರಿಸುವಂತೆ ಕರೆ ನೀಡಿದ್ದರು. ತಾವು ಪ್ರಕಟಿಸುತ್ತಿದ್ದ ಕೇಸರಿ ದಿನಪತ್ರಿಕೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಳ ಕುರಿತು ಅರಿತ ಲೇಖನಿಗಳ ಮೂಲಕ ಭಾರತೀಯರನ್ನು ಪ್ರೇರೇಪಿಸುತ್ತಿದ್ದ ತಿಲಕರು ಗಣೇಶೋತ್ಸವಗಳನ್ನು ಸಾರ್ವಜನಿಕವಾಗಿ ಆಚರಿಸಿ ಭಾರತೀಯರೆಲ್ಲರೂ ಸಂಘಟಿತರಾಗಿ ಬ್ರಿಟಿಷರ ವಿರುದ್ಧ ಹೋರಾಡಲು ತಮ್ಮ ಕೇಸರಿ ಪತ್ರಿಕೆಯಲ್ಲಿ ಕರೆ ನೀಡುತ್ತಿದ್ದರು. ಅಂದು ಬಾಲಗಂಗಾಧರನಾಥ ತಿಲಕರಿಂದ ಆರಂಭವಾದ ಗಣಪತಿ ಹಬ್ಬವನ್ನು ಇಂದು ದೇಶದ ಕೋಟ್ಯಾಂತರ ಮನೆಗಳಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಅಷ್ಟೇ ಅಲ್ಲ, ಲಕ್ಷಾಂತರ ಕಡೆಗಳಲ್ಲಿ ಸಾರ್ವಜನಿಕ ಗಣೇಶೋತ್ಸವಗಳನ್ನು ಇಂದಿಗೂ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಮಾತ್ರವಲ್ಲ, ಸಾರ್ವಜನಿಕ ಗಣೇಶೋತ್ಸವಗಳು ಹಿಂದೂಗಳು ಸಂಘಟಿತರಾಗಲು ಸಹಾಯಕವಾಗಿವೆ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಗಣೇಶ ಚತುರ್ಥಿಯ ಸಂದರ್ಭಗಳಲ್ಲಿ ಸ್ಥಳೀಯ ಹಾಗೂ ಸಣ್ಣ ಕೈಗಾರಿಕೆಗಳ ಆರ್ಥಿಕ ವೃದ್ಧಿಯ ದರ 35%, ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ 10% ಹಾಗೂ ಇ ಕಾಮರ್ಸ್ ಕ್ಷೇತ್ರಗಳಲ್ಲಿ 30-40% ವಹಿವಾಟುಗಳು ಹೆಚ್ಚಾಗ್ತವೆ. ಗೊತ್ತಿರಲಿ, 2 ತಿಂಗಳು ನಡೆಯಲಿರುವ ದೇಶದ ಅತಿ ದೊಡ್ಡ ಕ್ರೀಡಾಕೂಟ IPL ಸಂದರ್ಭಗಳಲ್ಲಿ ನಡೆಯುವ ಆರ್ಥಿಕ ವಹಿವಾಟು 15-20 ಸಾವಿರ ಕೋಟಿಗಳು. ಆದರೆ 10-15 ದಿನಗಳು ನಡೆಯುವ ಗಣೇಶೋತ್ಸವದ ಸಂದರ್ಭಗಳಲ್ಲಿ ಸುಮಾರು 1 ಲಕ್ಷ ಕೋಟಿಗೂ ಅಧಿಕ ಆರ್ಥಿಕ ವಹಿವಾಟುಗಳು ನಡೆಯುತ್ತವೆ. ಟೆಕ್ಸ್ಟೈಲ್ ಉದ್ಯಮಗಳಲ್ಲಿ 30%, ಸಿಹಿ ತಿಂಡಿ ತಯಾರಿಕಾ ಉದ್ಯಮಗಳಲ್ಲಿ 40% ಹಾಗೂ ಆಭರಣ ತಯಾರಿಕಾ ಕ್ಷೇತ್ರಗಳಲ್ಲಿ 25% ವೃದ್ಧಿಗಳಾಗುತ್ತೆ ಅಂತ ವರದಿಗಳಲ್ಲಿ ಹೇಳಲಾಗಿದೆ. ಗಣೇಶೋತ್ಸವಗಳನ್ನು ನಮ್ಮ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ, ತಮಿಳುನಾಡು ಮಾತ್ರವಲ್ಲದೆ ದೇಶದ ಎಲ್ಲ ಕಡೆಗಳಲ್ಲೂ ವಿಜೃಂಭಣೆಯಿಂದ ಆಚರಿಸ್ತಾರೆ. ಗಣಪತಿಗೆ ಅತ್ಯಂತ ಪ್ರಿಯವಾಗಿರುವ ಮೋದಕದಲ್ಲಿ ತೆಂಗಿನಕಾಯಿಯನ್ನು ಅತಿ ಹೆಚ್ಚು ಬಳಸಲಾಗುತ್ತೆ. 2010ರ ದಾಖಲೆಗಳ ಪ್ರಕಾರ ಪುಣೆ ಒಂದರಲ್ಲಿ 35 ಲಕ್ಷ ತೆಂಗಿನಕಾಯಿಗಳ ವ್ಯಾಪಾರ ಆಗಿದೆ. ಅಂದರೆ ದಿನವೊಂದಕ್ಕೆ 2 ಕೋಟಿಗಳಿಗಿಂತಲೂ ಹೆಚ್ಚು ವಹಿವಾಟು ನಡೆದಿದೆ. ಅದು 14 ವರ್ಷಗಳ ಹಿಂದಿನ ದಾಖಲೆ. ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ಗಣಪತಿ ಮೂರ್ತಿಗಳನ್ನು ತಯಾರಿಸೋ 2000ಕ್ಕೂ ಅಧಿಕ ಘಟಕಗಳಿವೆ. ಅಲ್ಲಿ ವಾರ್ಷಿಕ 35 ಲಕ್ಷಗಳಷ್ಟು ಮೂರ್ತಿಗಳನ್ನು ತಯಾರಿಸಲಾಗುತ್ತೆ. ಇನ್ನು ಇಡೀ ದೇಶದಲ್ಲಿ ತಯಾರಾಗುವ ಮೂರ್ತಿಗಳ ಸಂಖ್ಯೆ 20 ಕೋಟಿಗೂ ಹೆಚ್ಚು. ಈ ಹಿಂದೆ ಗಣಪತಿಯ ಮೂರ್ತಿಗಳನ್ನು ಚೈನಾದಿಂದ ತರಿಸ್ಕೊಳ್ತಾ ಇದ್ವಿ. ಸುಮಾರು 50,000 ಕೋಟಿಗಳಿಗೂ ಅಧಿಕ ವ್ಯಾಪಾರ ವಹಿವಾಟು ಚೈನಾದೊಂದಿಗೆ ನಡೀತಿತ್ತು. ಹಬ್ಬ ನಮ್ದು, ಆದರೆ ಲಾಭ ಮಾತ್ರ ಚೈನಾಕ್ಕೆ. ಈಗ ವಿಗ್ರಹಗಳ ಆಮದನ್ನು ನಿಲ್ಲಿಸಲಾಗಿದೆ. ಇನ್ನು ಸಿಹಿ ತಿಂಡಿಗಳ ರಫ್ತಿನಲ್ಲಿ ಭಾರತವು ಅಗ್ರಸ್ಥಾನದಲ್ಲಿದೆ. ನಂತರದ ಸ್ಥಾನದಲ್ಲಿ ಚೈನಾ ಮತ್ತು ಸ್ಪೇನ್ ಇದೆ. ಭಾರತವು ವಾರ್ಷಿಕ $108 ಬಿಲಿಯನ್ ಸಿಹಿ ತಿಂಡಿಗಳನ್ನು ವಿದೇಶಗಳಿಗೆ ರಫ್ತು ಮಾಡುತ್ತೆ. ಹಬ್ಬದ ಸಮಯದಲ್ಲಿ ಇದು ಇನ್ನೂ ಹೆಚ್ಚಾಗುತ್ತೆ. ಗಣಪತಿ ಹಬ್ಬದ ಸಂದರ್ಭದಲ್ಲಿ ಆಟೋಮೊಬೈಲ್ ಕ್ಷೇತ್ರಗಳಲ್ಲೂ ಸಹ ಗಣನೀಯವಾಗಿ ವ್ಯಾಪಾರ ವಹಿವಾಟುಗಳು ಹೆಚ್ಚಾಗುತ್ತೆ. ಹಬ್ಬದ ಸಂದರ್ಭದಲ್ಲಿ ಜನರು ಅತಿ ಹೆಚ್ಚು ವಾಹನಗಳನ್ನು ಖರೀದಿಸುವ ಪ್ರಕ್ರಿಯೆಗಳು ನಡೆಯುತ್ತವೆ. ಚಿಕ್ಕ ವ್ಯಾಪಾರಗಳಿಂದ ಹಿಡಿದು ದೊಡ್ಡ ಉದ್ಯಮ ಕ್ಷೇತ್ರಗಳಲ್ಲಿ, ಹೂವಿನ ವ್ಯಾಪಾರಗಳಿಂದ ಹಿಡಿದು ರಿಯಲ್ ಎಸ್ಟೇಟ್ಗಳವರೆಗೂ, ಸ್ಥಳೀಯ ವ್ಯಾಪಾರಗಳಿಂದ ಹಿಡಿದು ಇ ಕಾಮರ್ಸ್ ಕ್ಷೇತ್ರಗಳವರೆಗೂ ಇದರ ಪ್ರಭಾವವಿರುತ್ತೆ. 10 ಕೋಟಿ ಜನ ಸಣ್ಣ ಪ್ರಮಾಣದ ವ್ಯಾಪಾರಿಗಳಿಗೆ ಹಬ್ಬದ ಸಂದರ್ಭಗಳಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಉದ್ಯೋಗ ಸಿಗುತ್ತವೆ. ಎಲ್ಲರಿಗೂ ಸರ್ಕಾರ ಉದ್ಯೋಗಗಳನ್ನು ಸೃಷ್ಟಿ ಮಾಡಿಕೊಡಲು ಸಾಧ್ಯವಿಲ್ಲ. ಸೀಸನಲ್ ಸಂದರ್ಭಗಳಲ್ಲಿ ನಮ್ಮ ಭಾರತೀಯ ಹಬ್ಬಗಳು ಜನರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡಿಕೊಡುತ್ತೆ.
ಕೋವಿಡ್ ನಂತರ ಹದಗೆಟ್ಟಿದ್ದ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ನಮ್ಮ ಹಬ್ಬಗಳು ಪ್ರಮುಖ ಕಾರಣವಾಗಿವೆ. ಸಂಕ್ರಾಂತಿ, ಯುಗಾದಿ, ಗಣಪತಿ ಹಾಗೂ ದೀಪಾವಳಿ, ರಕ್ಷಾಬಂಧನ, ನವರಾತ್ರಿ ಹಬ್ಬಗಳು ದೇಶದ ಆರ್ಥಿಕ ಕ್ಷೇತ್ರಗಳಿಗೆ ಮಹತ್ವದ ಕೊಡುಗೆಗಳನ್ನು ನೀಡುತ್ತವೆ. ಸ್ನೇಹಿತರೆ, ಇದಿಷ್ಟು ಇಂದಿನ ಮಾಹಿತಿ. ವಿಚಾರ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಬೆಂಬಲ ಮತ್ತು ಪ್ರೋತ್ಸಾಹ ನನಗೆ ಇನ್ನಷ್ಟು ವಿಚಾರಗಳನ್ನು ಪ್ರಸ್ತುತಪಡಿಸಲು ಸ್ಫೂರ್ತಿಯನ್ನು ನೀಡುತ್ತೆ. ಶ್ರೀ ಗಣಪತಿಯು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಕೇಳಿಕೊಳ್ಳುತ್ತಾ ಮತ್ತೆ ಇನ್ನಷ್ಟು ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಶ್ರೀರಾಮ್.